ಎಲ್ಲರಿಗೂ ನಮಸ್ತೆ. ಸ್ತ್ರೀ ನ್ಯೂಸ್ಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಇವತ್ತು ನಮ್ಮ ಜೊತೆ ಬಿಗ್ ಬಾಸ್ ಖ್ಯಾತಿಯ ಹಾಗೆ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅಂತಲೇ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಸತೀಶ್ ಕಡಬೊಮ್ಸ್ ಅವರಿದ್ದಾರೆ. ಈಗ ಎಲ್ಲರ ಗಮನ ಬಿಗ್ ಬಾಸ್ ಮೇಲಿದೆ. ಹಾಗೆ ಸತೀಶ್ ಕಡಬೊಮ್ಸ್ ಅಂದ್ರೇ ಈಗ ಸಪ್ರೇಟ್ ಒಂದು ಗಮನ ಬರ್ತಾ ಇದೆ. ಏನಿದು ಕತೆ, ಹೇಗೆ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದರು, ಬಿಗ್ ಬಾಸ್ ನಂತರ ಅವರ ಲೈಫ್ ಯಾವ ರೀತಿ ಆಗಿದೆ, ಅವ್ರನ್ನ ಕೇಳ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀರಾ? ಸೂಪರ್ ಸರ್, ನೀವು ಹೇಗಿದ್ದೀರಿ? ನಾನು ಸೂಪರ್ ಡೂಪರ್. ಆಚೆ ಬಂದಮೇಲೆ ಒಳಗಿದ್ದಾಗ ನರಕಾಯತನೇ ಅನುಭವಿಸ್ಬಿಟ್ಟಿವಿ. ಈಗ ಆಚೆ ಬಂದು ಆರಾಮಾಗಿದ್ದೀನಿ, 1 kg ಮಟನ್ ತಿನ್ಕೊಂಡು. ಅಂದ್ರೆ ಬಿಗ್ ಬಾಸ್ ಅಷ್ಟು ಕಾಟ ಕೊಟ್ಟಿದೆ ನಿಮ್ಗೆ ಅನ್ನೋ ಬಿಗ್ ಬಾಸ್ ಕಾಟ ಕೊಟ್ಟಿಲ್ಲ. ಬಿಗ್ ಬಾಸ್ ಅವ್ರು ಊಟ ಕೊಡ್ತಾ ಇದ್ರು, ಅಂದ್ರೆ ಒಂದು ವಾರಕ್ಕಾಗಷ್ಟು ಊಟ ಕೊಡ್ತಾ ಇದ್ರು. ಅಂದ್ರೆ ಮನೆಯವರು ಆ ಫುಡ್ನ ಒಂದೇ ಜಾಸ್ತಿ ಮಾಡಿ ಅದನ್ನ ಕಸಕ್ಕಾಗ್ತಾ ಇದ್ರು. ಆ ತರ ಆಗಿ ಶಾರ್ಟೇಜ್ ಆಗ್ತಾ ಇತ್ತು. ಅಂದ್ರೆ ಒಂದೊಂದು ದಿವಸ ಎಲ್ಲ ಬರೀ 1 ಚಪಾತಿಲಿದೀವಿ. ಓಲ್ ಡೇ 24 hours 1 ಚಪಾತಿ, 24 hours ದಾಲ್ದು ಸೂಪ್, ಜಾಮೂನ್ ಕೊಡ್ತಾರಲ್ಲ ಆ ಕಪ್ ಅಷ್ಟೇ 24 hours. ಇದೆಲ್ಲ ನಾವು ಮಾಡ್ಕೊಂಡಿದ್ದ ತಪ್ಪಿಂದ ಆಗಿರೋದು, ಬಿಗ್ ಬಾಸ್ ಇಂದ ಅಲ್ಲ. ಯಾಕಂದ್ರೆ ಅವ್ರು 7 days ಆಗಷ್ಟು ತರಕಾರಿ ಆಗ್ಲಿ ಇದೆಲ್ಲ ಕೊಡ್ತಾ ಇದ್ರು. ಇವ್ರು ಏನ್ ಮಾಡ್ತಾರೆ, ತರಕಾರಿನೂ ಡೀಪ್ ಫ್ರೀಸರ್ ಐಸ್ ಕ್ರೀಮ್ ಇರೋ ಕಡೆ ಇಟ್ಟು ಅದನ್ನು ಹಾಳು ಮಾಡಿಸ್ಬಿಡ್ತಾ ಇದ್ರು. ಸೊಪ್ಪು ಗಿಪ್ಪೆಲ್ಲ ಹಂಗೆ ಕೊಳ್ತೇ ಹೋಗ್ಬಿಟ್ಟಿರೋದು. ಅಂದ್ರೆ ಎಲ್ಲಿ ಇಡಬೇಕು ಅನ್ನೋದು ಕಾಮನ್ ಸೆನ್ಸ್ ಇಲ್ಲ. ಏನೋ ಕೊಟ್ಟರು ಹಾಕು ಥರ ಕಾಟಾಚಾರಕ್ಕೆ ಒಳ್ಳೆ ಲಾಡ್ಜು ಇಲ್ಲ ಆ ಲೆಕ್ಕಕ್ಕೆ ಮನೇನ ನೋಡ್ಕೊಳ್ತಾ ಇದ್ರು. ಅಷ್ಟು ಗಲೀಜಾಗಿ. ಆದರೆ ನಾನು ಒಂದು ವಯಸ್ಸಿದ ಕೆಲಸ ಯಾವುದು ಆಗಲಿ, ಒಂದು ಟಾಯ್ಲೆಟ್ ಕ್ಲೀನಿಂಗ್ ಆಗಲಿ, ಅದನ್ನು ಒಳ್ಳೆ ನಮ್ಮನೆಗಿಂತ ಇನ್ನ ಗಮ್ ಅಂತಾನೆ ಚೆನ್ನಾಗಿ ಇಟ್ಕೊಂಡಿದ್ದೆ. ಅದು ಬಿಟ್ಟು ಅದು ಬೇರೆ ಕೆಲಸಗಳು, ಅಡುಗೆ ಮನೆ ಪಾತ್ರೆ ತೊಳೆಯೋದು, ಅದು ನನಗೆ ವಯಸ್ಸದೇ ಇದ್ರೂ ನಾನೇ ತಿಳ್ಕೊಂಡು ಮಾಡ್ತಿದ್ದೆ. ಅಲ್ಲಿರೋರು ವಯಸ್ಸಿದ್ರೂ ಓದ್ತಾ ಹೊಡ್ಕೊಂಡು ನಾನು ಮಾಡಲ್ಲ ಅಂದ್ಬಿಟ್ಟು ಎಲ್ಲ ಕೈ ಕಿತ್ಕೊಂಡು ಓಡಾಡೋದು, ಅಂದರೆ ಎಲ್ಲ ತುಂಬ ತಪ್ಪು ಮಾಡ್ಕೊಂಡು ತುಂಬ ಇದು ಮಾಡ್ತಾ ಇದ್ರು. ನಾನು ಆ ವಿಷಯಕ್ಕೋಸ್ಕರ ಇಡೀ ಮನೆಯವರು 3 ಸಲ ಕಿಚನ ಚಪ್ಪಾಳೆ ಥರ 3 ಸಲ ಚಪ್ಪಾಳೆ ಹೊಡೆಸ್ಕೊಳ್ತೀನಿ. ಅದನ್ನ ಅವ್ರು ಹಾಕೇ ಇಲ್ಲ. ನಾನು ಮನೆಗೆ ಬಂದ್ಮೇಲೆ ನೋಡಿದ್ರೆ ಹೊಟ್ಟೆ ಹೊಡೆದೋಯ್ತು. ನಾವೇನಲ್ಲಿ ಒಳ್ಳೆ ಕೆಲಸ ಮಾಡಿದೀವಿ, ಹೆಸರು ತಗೊಂಡಿದೀವಿ, ಅದನ್ನ ಹಾಕೇ ಇಲ್ಲ. ಅದು ತುಂಬಾ ಬೇಜಾರಾಯ್ತು. ಬರೀ ಜಗಳ ಆಡಿರೋದು ಹಾಕಿದ್ದಾರೆ. ಅದರಲ್ಲಿ ಇನ್ನೊಂದು ಜಗಳನೂ ಆಡಿರ್ತೀನಿ, ಅದನ್ನೂ ಹಾಕಿರಲ್ಲ. ಅದು ಒಂದು ರೀಸನ್ಗೋಸ್ಕರ ಮಾಡಿರ್ತೀನಿ. ಅಂದ್ರೆ ನಾನು ನೋಡಿಲ್ವೋ ಏನೋ ಗೊತ್ತಿಲ್ಲ. ಇನ್ನು ನಾನು 4ನೇ ತಾರೀಕುವರೆಗೂ ನೋಡ್ತಾ ಇದ್ದೀನಿ, ಇನ್ನೂ ನೋಡಿಲ್ಲ. ನೋಡಬೇಕು, ಬಂದಾಗಿಂದ ನೋಡೋಕ್ಕಾಗಿಲ್ಲ. ಅದರಲ್ಲಿ ಒಂದು ಲೋಟನ ಎತ್ತಿಟ್ಟಿರಲ್ಲ ಅಂತ ಅಭಿಷೇಕ್ ಬಂದು ಜೋರ ಕಿರ್ಚಿ ಜಗಳ ಮಾಡ್ತಿರ್ತಾರೆ. ಅಂದ್ರೆ ಅವನು ಸೇವಕರೇ, ನಾವು ಮಾಡೋ ಕೆಲಸನೇ, ನಾವು ಮಾಡಿದ್ರು ಒಂದೇ, ಅವ್ನು ಮಾಡಿದ್ರು ಒಂದೇನೆ. ಆದ್ರೆ ನಮ್ಮವ್ರನ್ನೇ ಎತ್ಕೊಟ್ಟಿ ರಾಜ್ರಿಗೆ ಹಾಕೊಡ್ತಾ ಇರ್ತಾನೆ. ಅಂದ್ರೆ ಅದೇನಾಗುತ್ತೆ, ರಾಜ್ರು ಬೈತಾ ಇರ್ತಾರೆ, ಏನ್ ಏಳ್ಸ್ಕೊಂಡ್ ಮಾಡಿಸ್ಬೇಕಾ, ಹಂಗೆ ಏಳ್ಸ್ಕೊಳ್ದೆ ಮಾಡಕ್ಕಾಗಲ್ವಾ ಅಂತ ಅಭಿಷೇಕಿಗೆ ಬೈತೀನಿ. ಅಂದ್ರೆ ಅದನ್ನೇ ನೀನೇ ತಂದ್ಕೊಟ್ರೆ ನಾನೇ ತೊಳಿತಾ ಇರ್ಲಿಲ್ವಾ, ಅವ್ರಿಗೆ ಗೊತ್ತಾಗಂಗೆ ಯಾಕೆ ಅವನೇ ಕಿರ್ಚಿ ಅವ್ರಿಗೆ ಸಿಗಾಕ್ಸ್ದ. ಅದು ಸಿಟ್ಟು ಬಂದು ಜೋರ್ ಕಿರ್ಚಿ ಜಗಳ ಮಾಡ್ತೀನಿ. ಇಂಟೆನ್ಷನಲಿ ಅಂದ್ರೆ ಅವರು ಬಿಲ್ಡಪ್ಗೋಸ್ಕರ, ಆ ಲೋಟದಗೋಸ್ಕರ ಜಗಳ ಆಡ್ಬಿಟ್ರೆ ಅವ್ನಿಗೆ ತೋರಿಸ್ಬಿಡ್ತಾರೆ ತರ ಸುಮ್ನೆ ಮಾಡ್ದ. ನನಗೆ ಅದ್ರ ಬದಲು ಅದೇ ಲೋಟ ಎತ್ಕೊಬಂದು ಅವನೇ ತೊಳಿಬೋದಿತ್ತು, ಇಲ್ಲ ನನಗೆ ತಂದು ಕೊಟ್ಟಿದ್ರು ತೊಳಿಬೋದಿತ್ತು. ಅದನ್ನ ನಮ್ ಕಡೆಯವ್ರದ್ದೇ ತಪ್ಪಾಗಿರೋದ್ರ ನಾವು ಮುಚ್ಚಕ್ ನೋಡ್ಬೇಕು, ರಾಜ್ರಿಗೆ ಗೊತ್ತಾಗದೇ ಇರಂಗೆ ಕೆಲಸ ಮಾಡ್ಬಿಡ್ಬೇಕು ಸೈಲೆಂಟ್ ಆಗಿ. ಅದನ್ನ ಮಾಡ್ಲಿಲ್ಲ ಅಂತ ಅವ್ರಿಗೆ ಜೋರಾಗಿ ಬೈತಾ ಇರ್ತೀನಿ. ಅವಾಗ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅಂದ್ರೆ ಈ ತಿಳ್ಕೊಂಡ್ ಮಾಡಕ್ಕಾಗಲ್ಲ, ಅವ್ರ ಹತ್ರ ಏಳ್ಸ್ಕೊಂಡ ಮಾಡ್ಬೇಕು ಹಂಗೆ ಹಿಂಗೆ ಅಂತ. ಅವಾಗ ಅಳು ಬರುತ್ತೆ. ಜಾನ್ವಿ ಮೇಡಮ್ ಅವ್ರ ಕಣ್ಣಲ್ಲಿ ನೀರು ಬಂತು ಅಂತಾರೆ, ಏನು ಅಳ್ಬಾರ್ದು ಅಂದ್ಬಿಟ್ಟು ಒಳಗೆ ತಗೊಂಡ್ಬಿಡ್ತೀನಿ. ಅದನ್ನ ಕಣ್ಣೀರ್ನು ಸ್ಟಾಪ್ ಮಾಡ್ಕೊಳ್ತೀನಿ. ಅದಾಗ್ತಿದಂಗೆ ಕೂರಿಸ್ಕೊಂಡು ಮನೆ ಕಾಳಜಿ ಬಗ್ಗೆ, ಮನೆ ಮೇಂಟೆನೆನ್ಸ್ ಬಗ್ಗೆ ಎಲ್ಲಾರು ಕುತ್ಕೊಂಡು ಚಪ್ಪಾಳಿತಾ ಇರ್ತಾರೆ. ಅವಾಗ ಕಣ್ಣೀರೇ ಬಂದ್ಬಿಡುತ್ತೆ. ಅಂದ್ರೆ ಹತ್ತೇ ಬಿಡ್ತೀನಿ. ಅದನ್ನ ಹಾಕೇ ಇಲ್ಲ, ಇಂಥದ್ದೆಲ್ಲ ಒಳ್ಳೊಳ್ಳೇದು ಹಾಕಿಲ್ಲ. ಅದರಿಂದ ನಿಮ್ ಮುಂದೆ ಹೇಳ್ಬೇಕನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಅಂದ್ರೆ ಕೆಲವೊಂದ್ಸಲಿ ಇರುತ್ತೆ ಸರ್, ಬಿಗ್ ಬಾಸ್ ಬಿಫೋರ್ ಬಿಗ್ ಬಾಸ್, ಆಫ್ಟರ್ ಬಿಗ್ ಬಾಸ್ ಲೈಫೇ ಒಂದು ರೀತಿ ಚೇಂಜ್ ಆಗುತ್ತೆ. ಮೇಕ್ ಓವರ್ ತುಂಬಾ ಬೇರೆ ರೀತಿನೇ ಆಗ್ಬಿಡುತ್ತೆ. ಜನಗಳು ನೋಡುವಂತಹ ರೀತಿ ಬೇರೆ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಗೂ ಆ ರೀತಿ ಆಗಿದ್ಯಾ? 100% ಇವ್ರೆ. ಈಗ ನನ್ಗೆ ನೋಡಿ, ನಾಯಲ್ಲಿ ನಾನು ವರ್ಲ್ಡ್ಗೆ ಗೊತ್ತು, ಆದ್ರೆ 125 ದೇಶದಲ್ಲಿ ಬಂದಿನಿ, 5,000 ನ್ಯೂಸ್ ಚಾನಲ್ ಬಂದಿದ್ರು ನಂದೇ ಆದ ಫಂಕ್ಷನ್ಗೆ ಹೋದಾಗ ಮಾತ್ರ ರೆಕಗ್ನೈಸ್ ಮಾಡ್ತಾ ಇದ್ರು. ಅಂದ್ರೆ ರೋಡಲ್ಲಿ ಹೋದ್ರೆ, ಒಂದು ಅಂಗಡಿಗೆ ತರಕಾರಿ ಸೊಪ್ಪು ತರಕ್ ಹೋದ್ರೆ ಇಬ್ರು ರೆಕಗ್ನೈಸ್ ಮಾಡೋರು. ಆದ್ರೆ ಬಿಗ್ ಬಾಸ್ ವೇದಿಕೆ ಎಷ್ಟು ದೊಡ್ಡದು ಅಂತ ಇವಾಗ ಗೊತ್ತಾಯ್ತು. ನನ್ಗೆ ಅಷ್ಟು ಬೇಕಾಗಿತ್ತು. 8 ವರ್ಷದಿಂದ ಕಾಯ್ದಿರೋದು ನಾನು, ಈ ಸಲ ಕರೀತಾರೆ ಅಂತ. ಅದು ನನ್ನ ಲಕ್ಕು ಈ ಸಲಿಗೆ ಫೈನಲಿ ಆಯ್ತು. ಯಾಕಂದ್ರೆ ನಾನು ಬ್ಯಾಡ್ದು ಒಂದು ಬರ್ಸ್ಕೊಂಡಿರ್ಲಿಲ್ವಲ್ಲ, ಅದಕ್ಕೆ ಕರೆದಿರ್ಲಿಲ್ಲ ಅವರು. ಈಗ ಬ್ಯಾಡ್ ಬಂದಿದ್ಕೆ ಕರೆದ್ರು. ನಂಗೆ ಗೊತ್ತಿರಲಿಲ್ಲ. ಹಂಗೆ ಗೊತ್ತಿದ್ರೆ 8 ವರ್ಷ ಹಿಂದೆನೆ ಬ್ಯಾಡ್ ಬರ್ಸ್ಕೊಬಿಡ್ತಿದ್ದೆ. ಬ್ಯಾಡ್ ನ್ಯೂಸ್ ಇಂದಾನೆ ಇದು ಕರೆಯೋದು ಅಂತ ಆಮೇಲೆ ಗೊತ್ತಾಯ್ತು. ಅದರಿಂದ ಒಂದು ಒಳ್ಳೇದೇ ಆಯ್ತು. ಒಳಗೆ ಹೋದ್ ಬಂದ್ಮೇಲೆ ಈಗ ಯಾವ ಲೆವೆಲ್ಗೆ
ರೆಕಗ್ನೈಸೇಷನ್ ಸಿಕ್ಕಿದೆ ಅಂದರೆ ಮೂವಿಗೆ ಆಫರ್ ಬಂತು ನನಗೆ. ಆಗಲೇ ತೆಲುಗು ಒಂದು ಕನ್ನಡ ಒಂದು ಮೂವಿಗೆ ಆಫರ್ ಬಂತು. ಅದು ಬಿಟ್ಟು ಒಂದು 7-8 ಫಂಕ್ಷನ್ಗೆ ನಾನು 2.5 ಲಕ್ಷ ಫಸ್ಟ್ ಚಾರ್ಜ್ ಮಾಡ್ತಾ ಇದ್ದಿದ್ದು. 5 ಲಕ್ಷ ಆಮೇಲೆ 10 ಲಕ್ಷದ 2 ಬಂದಿದೆ ಗೋವಾಲ್ಲಿ. ನನಗೀಗ 2 ಕಸಿನೋ ಕರೆದಿದ್ದಾರೆ. ಆ ಥರ ದೊಡ್ಡದು. ಆಮೇಲೆ ಅಮೌಂಟು ಡಬಲ್ ತ್ರಿಬಲ್ ಆಯಿತು. ಆಮೇಲೆ ಒಂದ್ ಕಡೆ ಹೋದ್ರೆ ಇಳಿಯಕ್ಕೆ ಆಗಲ್ಲ. ಮೊದ್ಲಾದ್ರೆ ಈಸಿಯಾಗಿ ಹೋಗಿ ಕೋಳಿ ಅಂಗಡಿಗೆ ಹೋಗಿ ಕೋಳಿ ತಗೊಂಡ್ಬರ್ತಿದೆ. ಮಟನ್ ಅಂಗಡಿ ಇವಾಗ ಕೋಳಿ ಅಂಗಡಿ ಫೋನ್ ಮಾಡಿ ಸರ್ ಇಲ್ಲಿ ಕ್ರಾಸ್ ಅಲ್ಲಿ ನಿಂತಿದ್ದೀನಿ ತಗೊಂಬಂದ್ ಕಾರಿಗೆ ಕೊಟ್ಬಿಡಿ ಅನ್ಬೇಕು. ಆ ಲೆವೆಲ್ಗೆ ಆಗೋಯ್ತು. ಅಂದ್ರೆ ಇಳಿದ್ರೆ ಎಲ್ಲ ಮುತ್ಕೊಳ್ತಾರೆ. ಆಮೇಲೆ ನಾನು ಬೆಳಿಗ್ಗೆ ಹೊತ್ತು ತಲೆಗೆಣ್ಣೆ ಹಾಕೊಂಡು ಗಬ್ಬಾಗಿರ್ತೀನಿ, ಅದರಲ್ಲೇ ಸೆಲ್ಫಿ ಅಂತಾರೆ, ಅದರಲ್ಲೇ ಫೋಟೋ ಕೊಟ್ರೆ ಅದರಲ್ಲೇ ಹಾಕ್ಬಿಡ್ತಾರೆ. ಅದರಿಂದ ಸ್ನಾನ ಮಾಡೇ ಮನೆಯಿಂದ ಆಚೆ ಹೋಗ್ಬೇಕು. ಅದೊಂದು ತೊಂದರೆ ಆಗ್ತಾ ಇದೆ. ಆಮೇಲೆ ಮನೆ ಹತ್ರ ಚಿಕ್ಕ ಮಕ್ಕಳು ಹುಡುಗಿರು ಚೂರ್ ಗಿಡಕ್ ನೀರ್ ಹಾಕಕ್ ಹೋದೆ ಬಾಲ್ಕನಿಲಿ, ನೋಡ್ಬಿಟ್ಟು ಬಂದು ಮೆಟ್ಲ ಹತ್ರ ಕೂತ್ಬಿಟ್ಟಿದ್ದಾರೆ. ಓ ಅಂಕಲ್ ಈಗ ಆಚೆ ಬರ್ತಾ ಇದಾರೆ ಅಂತ ಫೋಟೋ ಹೊಡ್ಸ್ಕೊಳಕ್ಕೆ ಅಂತ. ನಾನು ಗೊತ್ತಿಲ್ಲ ಅವ್ರು ಕೆಳಕ್ ಕೂತಿರೋದು, ಅವ್ರು ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ದಾರೆ. ನಾನ್ ಮನೆಯೊಳಗೆ ಬಂದು ಟಿವಿ ಎಲ್ಲ ನೋಡ್ಕೊಂಡು ಸ್ನಾನ ಮಾಡ್ಕೊಂಡು ಹೋದ್ರೆ 4 ಅವರ್ಸ್. ಅಂದ್ರೆ ಸ್ನಾನಕ್ಕೆ 4 ಅವರ್ಸ್ ಅಲ್ಲ, ಸಾರಿ, ಆಮೇಲೆ ನೀವು ಅದಕ್ಕೆ ಮಾಡ್ಬೇಡಿ. ಒಳಗೆಲ್ಲ ತಿಂಡಿ ತಿನ್ಕೊಂಡು ಅಲ್ಲೇ ಕಾಯ್ತಾ ಇದ್ದಾರೆ. ಅವಾಗಿಂದ ಕಾಯ್ದು ಫೋಟೋ ಹೊಡ್ಸ್ಕೊಂತಾರೆ. ಅಂದ್ರೆ ಈ ಕ್ರೇಜ್ ಬಿಗ್ ಬಾಸ್ ಇಂದಾನೆ. ಹೌದು, ಅಂದ್ರೆ ಬರೀ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅಂತ ಗೊತ್ತಾಗ್ತಿದ್ದವರು ಈಗ ಸತೀಶ್ ಅಂತ ಹೇಳಿ ಬಿಗ್ ಬಾಸ್ ಸತೀಶ್ ಅಂತಾನೆ ಆಗ್ಬಿಟ್ಟು, ಅದು ಸತೀಶ್ ಸರ್ ಅಂತ ಬೇರೆ ಮರ್ಯಾದೆ. ನಾನು ಒಂದು ಒಳ್ಳೆ ಹೆಸರು ತಗೊಂಡು ಆಚೆ ಬಂದೆ. ಅಲ್ಲಿ ಜಗಳ ಆಡಿ ಕೆಟ್ಟವರಾಗಿ ಏನೂ ಆಗಿ ಬರ್ಲಿಲ್ಲ. ಅಲ್ಲೂ ಜೆಂಟ್ಲ್ಮೆನ್, ಎಷ್ಟು ಒಬಿಡಿಯಂಟು, ಆಮೇಲೆ ಹೇಳಿದ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತಾನೆ, ಎಷ್ಟು ನೀಟಾಗಿ ಮಾಡ್ತಾನೆ, ಆ ಥರ ಹೊಗಳಿಸ್ಕೊಂಡು ಬಂದೆ. ಆದ್ರೆ ಅಲ್ಲಿ ಹೊಗಳಿರೋದು ಒಂದೂ ಹಾಕಿಲ್ಲ, ಬರೀ ಜಗಳದ 1-2 ಹಾಕಿದಾರೆ ಅಷ್ಟೇ. ಅದು ನಂಗೆ ತುಂಬಾ ಬೇಜಾರಾಯ್ತು. ಅಂದ್ರೆ ಈಗ 24/7 ಹುಡುಕಿ ನಾನೇ ವಿಡಿಯೋ ಮಾಡಿ ನಾನೇ ಹಾಕೊಂಡು ನಾನೇ ಹೊಗಳಿಸ್ಕೋಬೇಕಷ್ಟೇ. ಆದ್ರೆ ಆಚೆ ಬಂದಿದ್ದು ನನಗೆ ಒಂಥರ ಖುಷಿನೇ ಆಯ್ತು. ಕಾರಣ ಏನಂದ್ರೆ ನನಗೆ ಊಟ, ನಿದ್ದೆ ತುಂಬಾ ಇಂಪಾರ್ಟೆಂಟ್. ಅದು ಎರಡೂ ನನಗೆ ಅಲ್ಲಿ ಒಳಗೆ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ಒಂದು 2 ಅವರ್ಸು ನಿದ್ದೆ ಮಾಡ್ತಾ ಇರಲಿಲ್ಲ. ಅಂದ್ರೆ ರಾತ್ರಿ ಗೇಮ್ಸ್ ಎಲ್ಲ ಮುಗಿದ ಮೇಲೆ ಕಿಚನ್ ರಾತ್ರಿ ಅಡಿಗೆ ಮಾಡಕ್ ಹೊಟ್ಟೋಗ್ತಾ ಇದ್ವಿ. ಅಲ್ಲಿ ಅಡಿಗೆ ಎಲ್ಲ ಮುಗಿದು ತಿನ್ನೋ ಅಷ್ಟೊತ್ತಿಗೆ ಮಧ್ಯರಾತ್ರಿ ಆಗೋಗ್ಬಿಟ್ಟಿರೋದು, 2 ಗಂಟೆ ಆಗೋಗಿರೋದು. ಅದು ಲೈಟ್ ಆಫ್ ಆ ಟೈಮಲ್ಲಿ ಆಗಿರುತ್ತೆ. ಆದ್ರೆ ಇವ್ರೇನ್ ಮಾಡ್ತಾರೆ, ತಿಂದು ಎಲ್ಲ ಮಾಡಿ ಮಲ್ಕೊಂಡ್ ಮೇಲೂ 2 ಅವರ್ ಗುಸು ಅಂತ ಬರೀ ಲವ್ ಸ್ಟೋರಿಗಳು ಅದೇ ಮಾತಾಡ್ತಿರ್ತಾರೆ ಹುಡುಗಿರು. ಅದೇನಾಗುತ್ತೆ, ನಮ್ಗೆ ಡಿಸ್ಟರ್ಬ್ ಆಗಿ ತಿರ್ಗಾ ನಿದ್ದೆ ಬರಲ್ಲ. ತಿರ್ಗಾ 4 ಇಲ್ಲ 4:30 ಹೆಂಗ್ ನಿದ್ದೆ ಬರುತ್ತೆ ಬೆಳಗಿನ ಜಾವ. ತಾನೇ ಮಲಗಿದೀವಿ ಅನ್ಸುತ್ತೆ, ಹಂಗೆ ಹಾಕ್ಬಿಡ್ತಾರೆ. ಅಯ್ಯೋ ಯಾ ಲೆಕ್ಕಕ್ಕೆ ಅಂದ್ರೆ, ಅಮ್ಮ ನನ್ ಮುತ್ಕ ಆದಂಗೆ ನಮ್ಮಮ್ಮ ಬಂದ ತಕ್ಷಣ 75 ವರ್ಷದ ಮುತ್ಕ ತರ ಇದೆಯಾ ಅನ್ಬಿಟ್ರು. ಅಂದ್ರೆ ಹಂಗ ಸ್ಯಾಗ್ ಆಗ್ಬಿಟ್ಟಿತ್ತು ನನಗೆ. ಅಂದ್ರೆ ನಿದ್ದೆ ಇಲ್ದೆ ಇದೆಲ್ಲ ಶೋಲ್ಡರ್ ಎಲ್ಲ ಹಿಂಗಾಗ್ಬಿಟ್ಟಿದೆ. ಯಾಕಂದ್ರೆ ಇಲ್ಲಿ ದಿನ ಇಷ್ಟಿಷ್ಟು ತಿನ್ಕೊಂಡಿದ್ದವನು ಅಲ್ಲಿ ನನಗೆ ಒಂದು ತುತ್ತು ತರನೂ ಇಲ್ಲ, ಒಂದು ತುತ್ತಷ್ಟು ಇಲ್ಲ, ಅಷ್ಟು ಕಡಿಮೆ ಊಟ ಸಿಗ್ತಾ ಇತ್ತು. ಆದ್ರೆ ಒಂದೊಂದ್ ದಿವಸ ಮಾಡೋರು, ಆದ್ರೆ ಅಲ್ಲಿ ಎಲ್ಲ ಐಟಮು ಇರ್ತಿರ್ಲಿಲ್ಲ. ಅದರಿಂದ ನಾವು ಮನೇಲಿ ಮಾಡ್ಕೊಂಡಷ್ಟು ಟೇಸ್ಟು ಬರ್ತಾ ಇರ್ಲಿಲ್ಲ. ಈಗ ಯಾರೋ ಸ್ಟೂಡೆಂಟ್ಗಳು PGಲಿ ಇದ್ರೆ ಕಾಟಾಚಾರಕ್ಕೆ ಏನೋ ಒಂದು ಹಾಕೊಂಡು ಮಾಡ್ಕೊಡ್ತಾರೆ ಅಡಿಗೆ ಬರ್ದೇವ್ರು, ಆ ಟೈಪ್ ಇತ್ತು. ಯಾಕಂದ್ರೆ ಅಡಿಗೆ ಬರೋರು ಇದ್ರೂ ಅಲ್ಲಿ ಮೆಟೀರಿಯಲ್ ಅಷ್ಟು ಇರ್ತಿರ್ಲಿಲ್ಲ. ಆದ್ರೆ ಕಾಯಿ ಇರ್ತಿರ್ಲಿಲ್ಲ, ಮಿಕ್ಸಿ ಇರ್ತಿರ್ಲಿಲ್ಲ, ಇನ್ನು ಬೇರೆ ಐಟಮ್ ಒಂದಿದ್ರೆ ಒಂದಿರ್ತಿರ್ಲಿಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕಿತ್ತು. ಅದೇನಾಗಿತ್ತು, ಟೇಸ್ಟ್ ಬರ್ತಾ ಇರ್ಲಿಲ್ಲ. ಹಂಗೂ ವಿಧಿ ಇಲ್ಲ, ಜೈಲಲ್ಲೇ ಇನ್ನ ಒಳ್ಳೆ ಊಟ ಕೊಡ್ತಾರೆ, ಆ ಟೇಸ್ಟ್ ಇರುತ್ತೆ. ಇಲ್ಲ ಅದಕ್ಕಿಂತ ಮೆಟೀರಿಯಲ್ ಕಡಿಮೆ ಇರೋದ್ರಿಂದ ಅದು ಫೀಲೇ ಬರಲ್ಲ, ತಿನ್ನಕ್ ಮನ್ಸು ಆಗಲ್ಲ, ಆ ಲೆವೆಲ್ಗೆ ಇರುತ್ತೆ. ಆದ್ಮೇಲೆ ಫುಡ್ ಬಂದು ತುಂಬಾ ವೇಸ್ಟ್ ಮಾಡ್ತಾ ಇದ್ರು. ನಾನು ಬಂದ್ಬಿಟ್ಟು ಆ ಫುಡ್ ನಾನು ನೋಡ್ಬಿಟ್ಟು, ಇದೇನು ನಿಮ್ಗೆ ಬೇಕಾ ಬೇಡವಾ ಬಿಸಾಕಕ್ಕೆ ಇಟ್ಟಿದ್ದೀರಾ ಅಂತ ಕೇಳ್ಬಿಟ್ಟು, ನಿಮ್ಗೆ ಬೇಕಾ ಎಲ್ಲಾರ್ಗೂ ಕೇಳ್ಬಿಟ್ಟು ಆ ಫುಡ್ನ ನಾನು ತಿನ್ಬೋದಾ ಅಂದ್ಬಿಟ್ಟು ಅದನ್ನು ಓವನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡು ತಿಂತೀನಿ. ಅದು ಸೀಕ್ ಪಲಾವ್ ಅಂದ್ರೆ ಸೀದೋಗಿರುತ್ತಲ್ಲ, ಅದು ಅಷ್ಟೇ ಸೀದೋಗಿರುತ್ತೆ. ಅವ್ರು ಇಷ್ಟು ದಪ್ಪನ ಬಿಸಾಕಿದ್ರು. ಅಂದ್ರೆ ಅದ್ರ ಮೇಲೆ ಇನ್ನೂ ಚೆನ್ನಾಗಿರೋದನ್ನು ಸೇರಿಸಿ ಕೆರೆದು ಬಿಸಾಕಿದ್ರು. ನಾನು ಸೀದಿರೋದು ಸೇರಿಸಿ ಒಬ್ಬನೇ ತಿಂದೆ. ಯಾಕಂದ್ರೆ ಊಟ ವ್ಯಾಲ್ಯೂ ಪ್ಲಸ್ ಅದನ್ನ ವೇಸ್ಟ್ ಮಾಡಬಾರ್ದು ಅಂತ ಇವ್ರಿಗೆ ಅದ್ರ ಬೆಲೆ ಗೊತ್ತಿಲ್ದಂಗೆ ಮಾಡಿ 3 ದಿವಸ ಊಟ ಇಲ್ದಂಗೆ ಮಾಡ್ತಾ ಇದ್ರು. ಇನ್ನೊಂದು ದಿವಸ ಮಾತ್ರ 2 kg ಮಟನ್ ಕೊಟ್ಟಿದ್ರು 18 ಜನಕ್ಕೂ ಸೇರಿ, 2 kg ಚಿಕನ್ ಕೊಟ್ಟಿದ್ರು 18 ಜನಕ್ಕೂ ಸೇರಿ. ಅದರಲ್ಲಿ ಏನಂದ್ರೆ ಮಟನ್ ಕೊಟ್ಟಾಗ ಯಾರಿಗೂ ಸಾಲ್ತಾ ಇರಲಿಲ್ಲ, ಚಿಕನ್ ಮಾರನೇ ದಿವಸ ಬಂತು, ಅದು ಯಾರಿಗೂ ಸಾಲ್ತಾ ಇರಲಿಲ್ಲ. ಕಿತ್ತಾಡ್ಕೊಂಡು ತಿಂದೀವಿ, ಬರೀ 3-4 ಪೀಸ್ ಅಷ್ಟೇ ಬಂದಿದ್ದು. ಅದ್ರಲ್ಲಿ ನೋಡಿದ್ರೆ ಯಾರೋ ಒಂದು ಪರ್ಸನ್, ಯಾರು ಅಂತ ಗೊತ್ತಿಲ್ಲ, ಕದ್ದುಬಿಟ್ಟು ಡೀಪ್ ಫ್ರೀಸ್ ಅಲ್ಲಿ ಕೆಳಗೆ ಬಚ್ಚಿಕ್ ಬಿಟ್ಟಿದ್ದಾರೆ. 3 ದಿವಸ ಆದ್ಮೇಲೆ ನೋಡ್ಕೊಂಡಿದ್ದಾರೆ. ಅದು ಫುಲ್ ಐಸ್ ಆಗಿದೆ, ಅಷ್ಟೇ ಕೆಟ್ಟಿಲ್ಲ. ಯಾಕಂದ್ರೆ ಡೀಪ್ ಫ್ರೀಸ್ ಇಟ್ರೆ ಇನ್ನೂ ಕೆಡಲ್ಲ. ಮಾಮೂಲಿಗಿಂತ ಮಟನ್ ಬೆಂದಿರೋದನ್ನ ಅಲ್ಲಿ ಇಟ್ರೆ ಏನೂ ಆಗಲ್ಲ, ಒಳ್ಳೇದೇ. ಆದ್ರೆ ಮೇಲ್ಗಡೆ ಡ್ರೈ ಆದಂಗೆ ಆಗ್ಬಿಟ್ಟಿತ್ತು, ಐಸ್ ಆಗಿತ್ತಲ್ಲ, ಒಣಗದಂಗೆ ಆಗಿತ್ತು. ಅದನ್ನೇನು ಮಾಡಿ ಅಡುಗೆ ಮನೆಯಲ್ಲಿ ಇಟ್ಟಿದ್ರು, ಕಿಚನಲ್ಲಿ ಇಟ್ಟಿದ್ರು. ನಾನು ಹಿಂಗೆ ಬರ್ತಿದ್ದಂಗೆ ಹಿಂಗೆ ನೋಡ್ಬಿಟ್ಟು, ಅಯ್ಯೋ ಇದೇನು ಮಟನ್ ಚಿಕನ್ನು ಅವತ್ತಿಗೆ ನೋಡಿದ್ರೆ ಯಾರಿಗೂ ಸಾಲದೆ ಕಿತ್ತಾಡ್ಕೊಂಡು ತಿಂದ್ವಿ, ಇಲ್ಲಿ ನೋಡಿದ್ರೆ ಎಕ್ಸ್ಟ್ರಾ ಮಿಕ್ಕಿದೆಯಲ್ಲ ಅಂತ ನಾನು ನೋಡ್ಬಿಟ್ಟು ಯಾರ್ದಿದು ಅಂತ ಅಂದೆ.
ಇಲ್ಲ ಬಿಸಾಕಕ್ಕೆ ಇಟ್ಟಿದ್ದೀವಿ 3 ದಿವಸ ಆಗೋಯ್ತು ನೋಡಿಲ್ಲ ಅಂತ ಅಂದರು. ಹೌದಾ, ಹಂಗಾರೆ ನಾನು ತಿನ್ಬೋದಾ ಅಂತ ಕೇಳಿದೆ. ಆಮೇಲೆ ಹಂಗೆ ಮಿಕ್ಕಿದವ್ರಿಗೆಲ್ಲರಿಗೂ ಕೇಳಿದೆ, ಬೇಕಾ 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 ಏ ಥೂ 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 ಅಂದರು. ಥೂ ಯಪ್ಪಾ ಅಂತ, ಅಂದರೆ ಅಸಹ್ಯ, ತಿನ್ನಬಾರ್ದು ಅಂತ. ನಾನು ಹಂಗಾರೆ ಯಾರಿಗೂ ಬೇಡ ಅಂದ್ರೆ ನಾನು ತಿಂತೀನಿ ಹಿಂದೆ, ನಾನು ತಿಂತೀನಿ ಅಂದ್ರು ಮಕ ಸೆಂಡಿಸಿದ್ರು. ಅಂದ್ರೆ ಥೂ ಅಸಹ್ಯ, ಅದನ್ನ ತಿಂತ್ಯಾ ಅನ್ನೋ ಥರ. ನಾನು ಓವನಲ್ಲಿ ಇಟ್ಕೊಂಡು 3 ನಿಮಿಷಕ್ಕೆ ಸೆಟ್ ಮಾಡಿ ಬಿಸಿ ಮಾಡಿದೆ, ಐಸ್ ಎಲ್ಲ ಕರಗಿ ಸೂಪರಾಗಿ ಆಯಿತು. ಅದನ್ನು ತಿಂದೆ, ಏನು ಅಂದ್ರೆ ಸ್ಮೆಲ್ಲು ಬಂದಿರಲಿಲ್ಲ, ಕೆಟ್ಟು ಇರಲಿಲ್ಲ. ಅದೆಲ್ಲ ತೋರಿಸೇ ಇಲ್ಲ. ಅದೆಲ್ಲ ಏನಾದ್ರೆ ಫುಡ್ ವೇಸ್ಟ್ ಮಾಡಲ್ಲ ಅನ್ನೋದಕ್ಕೆ. ಆಮೇಲೆ ಸೀದಿರೋದು ಒಂದ್ಸಲಿ ಇದು ಮಾಡಿದೆ. ಆಮೇಲೆ ಅಡುಗೆ ಮಾಡಿದೆ, ಮಟನ್ ಸಾರು ಮಾಡಿದ್ದು ನಾನೇನೆ, ಮಟನ್ ಸಾರು ಮಾಡಿದ್ದು ನಾನೇನೆ. ಆದ್ರೆ ಕಾಯಿಲ್ದೆ ಮಾಡಿದೆ, ಯಾಕಂದ್ರೆ ನಾನು ಆಚೆ ಮಾಡೋಷ್ಟು ಟೇಸ್ಟ್ ಕೊಡಕ್ಕಾಗ್ಲಿಲ್ಲ. ಅಂದ್ರೆ ನೀವು ಕುಕ್ ಕೂಡ ಮಾಡ್ತೀರಾ? ಸೂಪರ್ ಆಗಿ ಮಾಡ್ತೀನಿ, ಕುಕ್ ಸೂಪರ್ ಮಾಡ್ತೀನಿ. ಮನೆ ಕೆಲಸ, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ನೆಲ ಒರೆಸೋದು, ಲೆಟ್ರಿನ್ ತೊಳೆಯೋದು. ಲೆಟ್ರಿನ್ ಬರೀ ಕೈಯಲ್ಲಿ ತೊಳೆಯೋದ್ರು ತೊಳಿತೀನಿ, ಅದು ಎಕ್ವಿಪ್ಮೆಂಟ್ ಇಲ್ದಿದ್ರೆ, ಬ್ರಷ್ ಇಲ್ದಿದ್ರೆ ಅದು ಅಸಹ್ಯ ಅನ್ಸಲ್ಲ. ಆ ತರ ಮನೇಲಿ ಫುಲ್ಲು 1 ವೀಕ್ ಫುಲ್ಲು ನನ್ ಸುತ್ತನೇ ಕುತ್ಕೊಂಡು ಎಲ್ಲಾರು ಬರೀ ನನ್ನ ನಾಯಿ ವಿಷಯನೇ ಕೇಳೋದು. ನಂಗೊಂದು ನಾಯಿ ಫ್ರೀ ಕೊಡಿ, ನಂಗೊಂದು ಬಟ್ಟೆ ಕೊಡಿ, ನಂದು ಇದು ಕೊಡಿ, ಪ್ಯಾಂಟ್ ಕೊಡಿ, ಬರೀ ನನ್ನೇ ಹೈಲೈಟ್ ಮಾಡ್ತಾ ಇದ್ರು. ಅದೇನಾಗೋಯ್ತು, ಒಂದು ಕೆಲವು ಜನಗ್ರೆ ಇವನ್ನೇ ಹೈಲೈಟ್ ಮಾಡ್ತಿದ್ರೆ ಆಚೆ ಇವನೊಬ್ಬನೇ ಫೇಮಸ್ ಆಗ್ತಾನೆ, ನಾವೆಲ್ಲ ಸೈಡ್ ಆಕ್ಟರ್ ತರ ಬಿಟ್ಟು ಗುಂಪುಗಾರಿಕೆ ಮಾಡ್ಕೊಂಡು ಸಪ್ರೇಟ್ ಮಾಡಿಸ್ತಾರೆ ಒಬ್ಬೊಬ್ರನ್ನೇ. ಅದು ಫಸ್ಟ್ ವೀಕು ನಾನೇ ಹೈಲೈಟ್ ಆಗಿರ್ತೀನಿ, ಸೆಕೆಂಡ್ ವೀಕಿಂದ ನನ್ನ ಕಟ್ ಮಾಡ್ತಾರೆ ಎಲ್ಲ. ನಾನು ಏನೇ ಒಂದು ಮಾತಾಡಕ್ ಹೋದ್ರು ಓಲ್ಡ್ ಬಿಡ್ತಾನೆ, ಸುಳ್ಳು ಬಿಡ್ತಾನೆ, ಆತರ ಕೆತ್ಕಿ 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 ನನ್ನ ಏನಾರು ಹೇಳಕ್ ಹೋದ್ರೆ ಅದು ಪೇಷನ್ಸ್ ಇರ್ಬೇಕು, ಬಂದ್ಮೇಲೆ ನೋಡ್ಕೊಂಡು ಪ್ರೂವ್ ಮಾಡೋಣ, ಇಲ್ಲ ಏನಾರು ಇವ್ನು ಹೇಳ್ತಾವನಲ್ಲ ಅಂತ. ಇವ್ರು ಮಾತಾಡಕ್ಕೂ ಬಿಡ್ದಂಗೆ, ಕೇಳಿಸ್ಕೊಳ್ಳಕ್ಕೂ ರೆಡಿ ಇಲ್ದಂಗೆ ಕಿಂಡಲ್ ಮಾತಾಡೋದು, ಆತರ ಎಲ್ಲ ಮಾಡಿದ್ರು. ಇವಾಗ ಅದೇ ಕರಿಬಸಪ್ಪ, ಅಮಿತ್ ಆಚೆ ಬಂದ್ರು. ಅಮಿತ್ ನನ್ನ ಬಗ್ಗೆ ತಿಳ್ಕೊಳಕ್ಕೂ ಅವ್ರು ಬಂದ್ಮೇಲೆ, ಈಗ ನಮ್ಗೆ ಯಾರ ಕುತೂಹಲ ಇರುತ್ತೆ ಇವನು ಎಷ್ಟು ಫೇಮಸ್ ಅನ್ನೋದು. ಆತರ ಎಲ್ಲಾರ್ದು ಚೆಕ್ ಮಾಡ್ತಾ ಇದೀನಿ. ಈಗ ಬಂದ್ಮೇಲೆ ಆಶ್ದು ನೋಡಿದೆ, ಎಲ್ಲಾರ್ದು ನೋಡಿದೆ. ಆತರ ಒಂದು ನೋಡೋ ಕುತೂಹಲ ಇರಬೇಕು. ಆದ್ರೆ ಕರಿಬಸಪ್ಪ ಅವರು 2 ದಿನಕ್ಕೆ ಫೋನ್ ಮಾಡಿದ್ರು. ಏನ್ ಸಾರ್ ಈ ಲೆವೆಲ್ ವರ್ಲ್ಡ್ ಫೇಮಸ್ ಲೆಟ್ರಿನ್ ತೊಳಿತಾ ಇದ್ರಲ್ಲ ಸಾರ್, ನಂಗೆ ಕಳ್ಳು ಬೋಟಿ ಕಿತ್ಕೊಂಬರ್ತಾ ಇದೆ ಅಂದ್ರು. ಅದು ಕೃತಜ್ಞತೆ. ಅದೇ ಅಮಿತ್ ಆ ಯಪ್ಪ ಬರೀ ವರ್ಲ್ಡ್ ಬಿಡ್ತಾನೆ, 125 ದೇಶ ಅಂತೆ, ಅದು ರಷ್ಯಲ್ಲಿ ಯುದ್ಧ ಆಗ್ತಾ ಇತ್ತು, ಯುದ್ಧ ಬಿಟ್ಬಿಟ್ಟು ಮೀಡಿಯಾ ಇವ್ರಿಗೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಮಾಡ್ಬಿಡ್ತಾರೆ ಅಂತ ಅಂದ್ರು. ರಷ್ಯಾ ಇಂದ ಬಂದು ನಾಗರ್ಬಾವಿಲಿ ಝೆನ್ ಪಾರ್ಕ್ ಅಂತಿದೆ, ಝಡ್ಡ ಯಾವ್ದೋ ಇದೆಯಲ್ಲ, ಝೆನ್ ಪಾರ್ಕ್ ಅಲ್ಲಿ ಬಂದು ಇಂಟರ್ವ್ಯೂ ಮಾಡ್ಕೊಂಡು ಹೋದ್ರು. ಅದನ್ನ ರಷ್ಯಲ್ಲಿರೋ ಲಿಂಕ್ ಕರಿಬಸಪ್ಪ ಅವ್ರಿಗೆ ಕಳಿಸ್ದೆ. ನಾನು ಅದನ್ನ ಅವ್ರಿಗೆ ತೋರಿಸು ಅಂತಾನೂ ಹೇಳಲಿಲ್ಲ, ನಿನ್ನ ಫ್ರೆಂಡಿಗೆ ತೋರಿಸು ಅಂತಾನೂ ಹೇಳಲಿಲ್ಲ, ಸುಮ್ಮನೆ ಕಳಿಸ್ದೆ. ಅದು ಎಷ್ಟು 125 ದೇಶದ್ದು ಲಿಂಕ್ ಕಳಿಸ್ದೆ. ಸಾರ್ ನಂಗೆ ಗೊತ್ತು ಸಾರ್, ನಾನು ಚೆಕ್ ಮಾಡಿದ್ರು, ನಾನು ನಿಮ್ಗೆ ಕಳಿಸಿಲ್ಲ ಸಾರ್ ಅಂದೆ. ಅಂದ್ರೆ ಅವ್ರಿಗೆ ತೋರಿಸ್ಲಿ ಅಂತ. ಅಂದ್ರೆ ಯಾಕಂದ್ರೆ ರಷ್ಯಾ ಇಂದನೂ ಬರ್ತಾರೆ, ಏನು ಯುದ್ಧ ಆಡ್ತಾ ಇದ್ರೆ ಅವನು ಮೀಡಿಯಾವರು ಯುದ್ಧ ಆಡ್ತಾ ಕೂತಿರ್ತಾರೆ, ಅವ್ರಿಗೆ ಎಲ್ಲೂ ಪಾಯಿಂಟ್ ಸಿಗುತ್ತೆ ಅಲ್ಲಿಗೆ ಬರ್ತಾರೆ. ವರ್ಲ್ಡ್ ನ್ಯೂಸ್ ಆಗಿದೆ ಅಲ್ಲಿ, ಇದರಿಂದ ಬರ್ತಾರೆ. ಆಮೇಲೆ ಎಷ್ಟು ದೇಶದಲ್ಲಿ ಬಂದಿದೆ, ಎಷ್ಟು ಇದ್ರಲ್ಲಿ ಬಂದಿದೆ, ಎಲ್ಲ ಲಿಂಕು ಕಳಿಸ್ದೆ. ಆಮೇಲೆ ಈಗ 100 ಕೋಟಿ ನಾಯಿ ತಗೊಳಕ್ಕಿಂತ ಮುಂಚೆನೆ ತಗೋಬೇಕು ಅನ್ಕೊಂಡಿದೀನಿ ಅಂತಾಗ್ಲೇ ಅದು ನ್ಯೂಸ್ ಮಾಡಿದೆ. ಅಂದ್ರೆ ಯಾವ ನಾಯಿ ಅನ್ನೋದು ಡಿಸೈಡ್ ಆಗಿರಲ್ಲ, ಯಾವ ಪ್ರಾಡಕ್ಟ್ ಅನ್ನೋದು ಡಿಸೈಡ್ ಆಗಿರಲ್ಲ, ಯಾರ ತಗೊಳಕ್ಕಿಂತ ಮುಂಚೆ ವರ್ಲ್ಡ್ ನ್ಯೂಸ್ ಮಾಡಕ್ಕಾಗತ್ತಾ? ಆ ಲಿಂಕ್ಗಳು ನೋಡಿ, ನೀನು ಮಾರ್ಚ್ 30ಕ್ಕೆ ಬಂದಿದೆ, ಅವಾಗ ನಾಯಿನೂ ಹುಡುಕೂ ಇರಲಿಲ್ಲ, ಇವಾಗ ಈ ನಾಯಿ ತಗೊಂಡಿದ್ದೀನಿ, ಲಾಂಚ್ ಮಾಡ್ತೀನಿ, ಆ ನ್ಯೂಸ್ ಅಲ್ಲಿರೋ ನಾಯಿ ಅಂತ ಹೇಳಿದೆ. ಆಮೇಲೆ ಬಿಗ್ ಬಾಸ್ ವೇದಿಕೆಯಲ್ಲಿ ಇದೇನೆ ವಿಟಿಲಿ ಶೂಟು ಆಗಿತ್ತು, ಅಲ್ಲಿ ಬಂದಿದ್ರೆ ಅದು ಡೇ 1 ವರ್ಲ್ಡ್ ನ್ಯೂಸ್ ಮಾಡ್ತಿದ್ದೆ. ಅದು ಬೇರೆ ಎಲ್ಲಾರ್ಗು ಚಾಲೆಂಜ್ ಮಾಡೋಗಿದೆ, ಡೇ 1 ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅಂತ. ಆದ್ರೆ ವಿಟಿಲಿ ಏನ್ ಕಾರಣದಿಂದ ಗೊತ್ತಿಲ್ಲ, ಆ ನಾಯಿದ ಪೋರ್ಷನ್ ಮಾತ್ರ ಕಟ್ ಆಗಿದೆ, ಸೆನ್ಸಾರ್ ಕಟ್ ಮಾಡಿದ್ದಾರೆ. ಅದಕ್ಕೆ ಏನ್ ಕಾರಣ ನನಗೆ ಇವತ್ತವರೆಗೂ ಗೊತ್ತಿಲ್ಲ. ಆ ಕಾರಣದಿಂದ ನಾನು ಅವತ್ತು ಮಾಡಕ್ಕಾಗಿಲ್ಲ. ಆದ್ರೂ ನಾನು ಸೋತ್ರು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂದಿದ್ದೆ. ಇವತ್ತು ಸೀಸನ್ 1 ಇಂದ 12 ಸೋತವರು ಗೆದ್ದವರು ಎಲ್ಲಾರು ಸೇರಿಸಿ, ಆಮೇಲೆ ಸೀಸನ್ 12 ವಿನ್ನರ್ಗಿಂತ ನಿನ್ನೆವರೆಗೂ 132 ಚಾನಲ್ ಇಂಟರ್ವ್ಯೂ ಆಯ್ತು. ಎಲ್ಲಾರ್ಗು 13 ಚಾನಲ್, 18 ಚಾನಲ್ ಲಾಸ್ಟ್. ಮಿಕ್ಕಿದ 5 ಜನ ಆಚೆ ಬಂದಿದ್ದಾರೆ, ಅವ್ರಿಗೆ 13 ಇಂದ 18 ಚಾನಲ್ ಅಂತೆ. ನನಗೆ ನಿನ್ನೆ ನೈಟ್ಗೆ 132, ಇವತ್ತು 133ನೇ ಚಾನಲ್ ನೀವು. ಸೂಪರ್ ಸರ್.